ಪ್ರೀತಮ್, ನಾನಪ್ಪ ನಿಮ್ಮ ಅಪ್ಪಾಜಿ. ಯಜ್ಞಾವಿಕ ಪಬ್ಲಿಕ್ ಸ್ಕೂಲಿಂದ UKG-ಇಂದನೂ ನೀನು ಇಲ್ಲಿ ಓದ್ತಾ ಇದ್ದೀಯ, ಮತ್ತು ನಿಮ್ಮ ಅಕ್ಕನೂ ಇಲ್ಲಿ ಓದಿದ್ದಾಳೆ. ಅವಳ ಎಜುಕೇಷನ್ ಹೆಂಗಿದೆ ಅಂತ ನಿನಗೆ ಗೊತ್ತೈತೆ. ಮತ್ತು ಇವತ್ತು ನಾನು ಕಷ್ಟಪಟ್ಟು ನಿಮ್ಮ ಅಕ್ಕನ MBBS ಮಾಡಿಸ್ತಾ ಇದ್ದೀನಿ. ಅವಳು ಇಲ್ಲಿ ಓದಿ ಒಳ್ಳೆ ರಿಸಲ್ಟ್ ಬಂದಿರೋದಕ್ಕೋಸ್ಕರ ಮಾಸ್ಟ್ರುಗಳು ಎಷ್ಟು ಎಫೆಕ್ಟ್ ಹಾಕಿ ನಿಮ್ಮ ಅಕ್ಕನ್ನ ಒಂದು ಒಳ್ಳೆ ಸ್ಟೂಡೆಂಟ್ ಮಾಡಿ ಕಳಿಸಿದ್ದಾರೆ ಹೊರಗಡೆ. ನಾನು ಇವತ್ತು MBBS ಮಾಡಿಸ್ತಾ ಇದ್ದೀನಿ. ನನ್ನ ಶಕ್ತಿಗೆ ಮೀರಿ ನನ್ನ ಕೈಲಿ ಆಗದಿದ್ರೂ ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ. ಹಾಲು ಕರೆದು ಟ್ಯಾಕ್ಟ್ರಿ ಹೊಡೆದು ಮತ್ತು ಹೊಲ್ದಾಗ ಬೇಸಾಯ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವಂತೂ ಯಾವತ್ತೂ ನಿಮ್ಮ ಕೈಲೇ ನಾವು ಪಡೋ ಕಷ್ಟ ನಿಮ್ಮ ಕೈಲಿ ಪಡೋಕ್ಕಾಗಲ್ಲ. ಆ ಕಷ್ಟ ನಿಮಗೆ ಬರ್ಕೊಡೋದು ಅಂತ ನಾವು ಎಜುಕೇಷನ್ ಕೊಡಬೇಕು. ನಾವು ಎಜುಕೇಷನ್ ಮಾಡಿಲ್ಲ, ನೀವು ಮುಂದೆ ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆ ಫ್ಯೂಚರ್ ಬರಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ. ನೀನನ್ನು ಇದು ಸದುಪಯೋಗ ಪಡ್ಕೋಬೇಕು. ಮತ್ತು ಇಲ್ಲಿ ನಿನ್ನ ಹಾಸ್ಟೆಲಲ್ಲಿ ಹಾಕಿರೋದು ಮಕ್ಕಳ ಥರ ನಿಮ್ಮನ್ನು ನೋಡ್ಕೊತಾ ಇದ್ದಾರೆ. ಮತ್ತು ಇಲ್ಲಿ ನಿಮಗೆ ಬೆಳಿಗ್ಗೆ 5 ಗಂಟೆಗೆ ಎಬ್ಬರಿಸಿ ಶಿಸ್ತು ಮತ್ತು ಒಂದು ಕಲ್ಚರ್ನ ಕಲಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಇಲ್ಲಿ ಟೀಚರ್ಸು ಒಳ್ಳೆ ಎಫೆಕ್ಟ್ ಹಾಕಿದ್ದಾರೆ. ಇದನ್ನು ನೀವು ಸದುಪಯೋಗ ಪಡ್ಕೊಂಡು ಒಳ್ಳೆ ಒಂದು ವಿದ್ಯಾಭ್ಯಾಸ ಪಡ್ಕೊಂಡು ನೀನು CBSE-ನಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿ ಹೊರಗಡೆ ಬರಬೇಕು. ಮತ್ತು ನೀನು ನಮಗೆ ಒಳ್ಳೆ ಒಂದು ಸ್ಕೂಲಿನ ಹೆಸರನ್ನ ಉಳಿಸಿ ನನಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿರೋದನ್ನ ಉಳಿಸ್ಕೊಂಡು ನೀನು ವಿಸ್ತೀರ್ಣ ಹೋಗ್ಬೇಕಂತ ನನ್ನ ಮನಸ್ಸಲ್ಲಿ ಐತೆ. ಮತ್ತು ನಿಮ್ಮ ಅಕ್ಕನ ನೋಡು, ಅದೇ ಥರ ನೀನು ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು. ನೀನು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋದ್ರೇ ಇವತ್ತು ಎಜುಕೇಷನಿಗೆ ಒಂದು ಫ್ಯೂಚರ್ ಇದೆ. ಮತ್ತು ವ್ಯವಸಾಯಕ್ಕಾಗಲಿ ಮತ್ತು ಕೂಲಿ ಮಾಡ್ಕೊಂಡಾಗಲಿ ಇರೋಕ್ಕಾಗಲ್ಲ. ವಿದ್ಯಾಭ್ಯಾಸನೇ ಒಂದು ನಿಮಗೆ ಭವಿಷ್ಯ. ಇದನ್ನು ನೀನು ರೂಪಿಸ್ಕೋಬೇಕು. ಇಲ್ಲಿರೋ ಮಾಸ್ಟ್ರುಗಳಿಗೆ ಕೃತಜ್ಞತೆ ಹೇಳ್ತೀನಿ. ಎಲ್ಲ ಮಾಸ್ಟ್ರು ಮತ್ತು ಆಡಳಿತ ಮಂಡಳಿಯರು ಎಫೆಕ್ಟ್ ಹಾಕಿದ್ದಾರೆ. ಅದನ್ನು ನಾವು ಒಪ್ಪಿದ್ದೀನಿ. ನನಗೆ ಭಾಳ ಇಷ್ಟ ಆಗಿದೆ. ಈ ಸ್ಕೂಲಲ್ಲಿ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಬರಲಿ ಇನ್ನೂ ಮುಂದಕ್ಕೆ. ಮತ್ತು ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಅದನ್ನು ನೀನು ಉಳಿಸ್ಕೋಬೇಕು. ಟೀಚರ್ಸ್ಗಳಿಗೆ ಒಂದು ಹೆಸರು ತರಬೇಕು. ಮತ್ತು ನೀನು ಒಳ್ಳೆ ರಿಸಲ್ಟ್ ತರಬೇಕು. ಇಷ್ಟು ದಿನ ನೀನು ಹೆಂಗಿದ್ದೋ ನನಗೆ ಗೊತ್ತಿಲ್ಲ, ನಾನು ಕೇಳಲ್ಲ ನಿನ್ನ. ಇಲ್ಲಿದ್ದ 25 ದಿವಸ ನೀನು ಏನು ಎಫೆಕ್ಟ್ ಹಾಕಿ ಓದುತ್ತೀಯೋ ಅದ್ರ ಮೇಲೆ ಡಿಪೆಂಡ್ ಆಫ್ ನಿನ್ನ ರಿಸಲ್ಟು. ಹಾಗಾಗಿ ನೀನು ಚೆನ್ನಾಗಿ ಓದಬೇಕು. ಚೆನ್ನಾಗೆ ಮಾಸ್ಟ್ರಿಗೆ ನಮಗೆ ಒಂದು ಒಳ್ಳೆ ಹೆಸರು ತಂದು ಕೊಡಬೇಕು. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕಪ್ಪ. ಇದನ್ನೇ ನಾನು ಬಯಸೋದು. ಮತ್ತು ನಾನು ಎಲ್ಲ ಪೇರೆಂಟ್ಸ್ ನನಗೆ ಅದು ಇದು ಹೇಳೋಂಗಿಲ್ಲ. ನೀನು ಚೆನ್ನಾಗಿ ಓದಿ ಮುಂದೆ ಬಂದರೆ ನನಗೆ ಸಂತೋಷ. ನಿನ್ನ ಜೈ ಹಿಂದ್, ಜೈ ಕರ್ನಾಟಕ ಮಾಡ್ತೀನಿ. ಎಸ್ ಪ್ರೀತು, ನಾನು ಅಮ್ಮ ಮಾತಾಡ್ತಿದ್ದೀನಿ. ನೀನು ಚೆನ್ನಾಗಿ ಓದಬೇಕು. ನಿಮ್ಮ ಅಪ್ಪಾಜಿ ಹೇಳಿದ್ದೆಲ್ಲ ಮನಸ್ಸಿನಾಗ ಇಟ್ಕೊಂಡು ಒಳ್ಳೆ ರ್ಯಾಂಕ್ ತಗೋ. ಮಾಸ್ಟ್ರುಗಳಿಗಾಗಲಿ ನಮಗಾಗಲಿ ಒಳ್ಳೆ ಹೆಸರು ಕೊಡಬೇಕು. ಚೆನ್ನಾಗಿ ಓದಿ ಚೆನ್ನಾಗಿ ರ್ಯಾಂಕ್ ತಗೋಬೇಕಾಗಿ ಹೇಳ್ತಿದ್ದೀನಿ ನಾನು ನಿನಗೆ. ನೀನು ಇನ್ನೂ 25 ದಿವಸ ಇದೆ. ನೀನು ಚೆನ್ನಾಗಿ ಓದಿ, ನೀನು ನಾನು ಇಷ್ಟು ದಿವಸ ನೀನು ಓದಿದ್ದಲ್ಲ ಲೆಕ್ಕಿಲ್ಲ. ಇನ್ನು ಮೇಲೆ ನೀನು ಓದಿ ಪರೀಕ್ಷೆ ಬರೆದು ನಾನು ಇಷ್ಟು ಮಾರ್ಕ್ಸ್ ತಗೊಂತೀನಿ ಅಂತ ನಿನಗೆ ಬಾಯ್ಬಿಟ್ಟು ಹೇಳಿದರೆ ನನಗೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ನೀನು ತೆಗೆದು ತೋರಿಸ್ಬೇಕು ಅಂತ ನಾನು ಹೇಳ್ತಿದ್ದೀನಿ.